ಜಗಜೀವನ್ ರಾಮ್ ಜಯಂತಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ತಾಲೂಕಿನ ಇಒ ಮೇಡಮ್ ಇರ್ಬೋದು, ಚೀಫ್ ಆಫೀಸರ್ ಇರ್ಬೋದು, ಹಾಗೂ ರಾಜೇಶ್ ಸೋಷಿಯಲ್ ವೆಲ್ಫೇರ್ ಎಡಿ ಅವರಿರ್ಬೋದು, ಮತ್ತು ಕೃಷಿ ಇಲಾಖೆಯ ಎಡಿ ಇರ್ಬೋದು ಬಂದಿದ್ದಾರೆ. ಎಲ್ಲರೂ ಇಲ್ಲಿ ಯಾರು ಮೀಟಿಂಗು ಇದಿಲ್ಲವೋ ಎಲ್ಲರೂ ತಾಲೂಕು ಮಟ್ಟದ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಕೆಲವರು ಹೋಗಿರೋದು ಬಿಟ್ಟರೆ ಇನ್ನೆಲ್ಲರೂ ಇಲ್ಲಿ ವೇದಿಕೆ ಮೇಲೆ ಇದ್ದಾರೆ. ಅವರೆಲ್ಲ ಸಮ್ಮುಖದಲ್ಲಿ ಇಂಥ ಒಂದು ಆಚರಣೆಯನ್ನು ಮಾಡೋದಕ್ಕೆ ಈ ತಾಲೂಕಲ್ಲಿ ನನಗೆ ಸಹಕರಿಸಿ ಅನುವು ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಕೆಲವು ವಿಷಯಗಳನ್ನ ಈ ಮಹಾನ್ ವ್ಯಕ್ತಿಯ ಬಗ್ಗೆ ಇಂಥ ವೇದಿಕೆಯಲ್ಲಿ ಮಾತಾಡೋದಕ್ಕೆ ಈ ಒಂದು ಸಿಕ್ಕ ಒಂದು ಸುಸಂದರ್ಭದಲ್ಲಿ ಆ ಮಹಾನ್ ವ್ಯಕ್ತಿಯ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ದಲಿತ್ಗೆ ವೋಟ್ ಕೇಳಿದ್ದು ಮೊದಲನೇ ವ್ಯಕ್ತಿ ಬಾಬು ಜಗಜೀವನ್ ರಾಮ್. ಜಗತ್ನಲ್ಲಿ ನಮ್ಮ ಭಾರತ ದೇಶದಲ್ಲಿ ದಲಿತ್ಗೆ ವೋಟ್ ರೈಟ್ಸ್ ಬೇಕು, ನಮಗೆ ಹಕ್ಕುಗಳು ಬೇಕು ಅಂತ ಕೇಳಿದ ಮೊದಲನೇ ವ್ಯಕ್ತಿ ಯಾರಪ್ಪ ಅಂದರೆ ಜಗಜೀವನ್ ರಾಮ್. ಕಮಾಂಡ್ ಕಮಿಷನ್ ಅಂತ ಬರುತ್ತೆ, ಅದ್ರ ಮುಂದೆ ಅವರು ವೋಟ್ಸ್ನ ಕೇಳ್ತಾರೆ, ವೋಟ್ ರೈಟ್ಸ್ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇವರು ನಾವು ನೆನೆಸ್ಕೊಳ್ಬೇಕಾದ ಅಂದರೆ ಏನೋ ಒಂದು ಸಮಾನತೆಯ ಸಮಾಜವನ್ನು ಈ ದೇಶದಲ್ಲಿ ಕಟ್ಟಬೇಕು ಅಂತ ಬಯಸಿದ್ದಕ್ಕೆ ಅಡಿಗಲ್ಲಿಟ್ಟ ಮಹಾನ್ ವ್ಯಕ್ತಿಗಳ ಮೊದಲನೇ ಸಾಲಲ್ಲಿ ಇವರು ನಿಲ್ತಾರೆ. ಇದೊಂದು ಕಾರಣಕ್ಕೆ. ಹಾಗೆಯೇ ಇವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ಏನು ಸಿವಿಲ್ ಡಿಸೊಬಿಡಿಯನ್ಸ್ ಇರ್ಬೋದು, ಕ್ವಿಟ್ ಇಂಡಿಯಾ ಇರ್ಬೋದು, ಮಹಾತ್ಮ ಗಾಂಧೀಜಿಯವರಿಂದ ತುಂಬ ಪ್ರೇರಿತರಾಗಿ ಚಳುವಳಿಗಿದ್ದ ಅನೇಕ ನಾಯಕರಲ್ಲಿ ಇವರು ಒಬ್ಬರು. ಆ ಒಂದು ಚಳುವಳಿಯಿಂದ ಒಬ್ಬ ಮೇರು ವ್ಯಕ್ತಿಯಾಗಿ ಅವರು ಬೆಳೆದ ರೀತಿ ನಮಗೆಲ್ಲರೂ ಆಶ್ಚರ್ಯ ತರುತ್ತೆ. ಹೇಗೆ ಅಂದರೆ ಜವಾಹರ್ಲಾಲ್ ನೆಹರು ಅವರ ಒಂದು ಕ್ಯಾಬಿನೆಟ್ನಲ್ಲಿ, ಇಂಟ್ರಿಮ್ ಕ್ಯಾಬಿನೆಟ್, ಸ್ವತಂತ್ರಕ್ಕೆ ಮುಂಚೆ ಮಧ್ಯಂತರ ಒಂದು ಕ್ಯಾಬಿನೆಟ್ ರಚನೆ ಮಾಡ್ತಾರೆ. ಅದರಲ್ಲಿ ಇದ್ದಿದ್ದ ಯಂಗೆಸ್ಟ್ ಅಂದರೆ ಅತಿ ಚಿಕ್ಕ ವಯಸ್ಸಿನ ಮಿನಿಸ್ಟ್ರ್ ಇವರೇನೆ. ಇಡೀ ಇದರಲ್ಲಿ ಅಷ್ಟು ಚಿಕ್ಕ ವಯಸ್ಸಿಗೆ ಯಾಕಾದರೂ ಈ ಮಿನಿಸ್ಟ್ರಿ ಗಿರಿ ಕೊಡೋ ಕೆಪಾಸಿಟಿ ಇದ್ದರೆ ಅದು ಜಗಜೀವನ್ ರಾಮ್ ರವ್ರಿಗೆ ಮಾತ್ರ ಅಂತ ನೆಹರು ಅವರು ಡಿಸೈಡ್ ಮಾಡಿ ಅವರಿಗೆ ಈ ಮಿನಿಸ್ಟ್ರಿ ಗಿರಿ ಕೊಟ್ಟಿದ್ದರು. ನಮಗೆಲ್ಲ ಮರ್ತೋಗಿರುವಂತಹ ಆದರೆ ತುಂಬ ಇಂಪಾರ್ಟೆಂಟ್ ಅಂತ ತಿಳ್ಕೊಬೋದಾಗಿರೋದಂದರೆ 1971 ಇಂಡೋ ಪಾಕಿಸ್ತಾನ್ ವಾರ್. ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಒಂದು ಹೊಸ ದೇಶ ರಚನೆ ಆಗುತ್ತೆ. ಆ ಒಂದು ಹೊಸ ದೇಶ ರಚನೆ ಆಗುತ್ತೆ, ಅದು ಬಾಂಗ್ಲಾ. ಆದರೆ ಆ ಒಂದು ಯುದ್ಧದ ಪರಿಣಾಮ ನಮ್ಮ ಸೆಂಟ್ರಲ್ ಏನಂತಾರೆ ಫ್ಲೋರಲ್ಲಿ ಡಿಸ್ಕಸ್ ಆಗುತ್ತೆ. ವಾಜಪೇಯಿ ಅವರು ಇಂದಿರಾ ಗಾಂಧಿಯವರನ್ನು ಕಾಳಿಯ ದುರ್ಗೆ ಅಂತ ಕರೀತಾರೆ. ಆದರೆ ಇಂದಿರಾ ಗಾಂಧಿಯವರಿಗೆ ಆ ಇದರಲ್ಲಿ ಬಹುಶಃ ಅಷ್ಟೇ ಒಂದು ಧೀಮಂತ ನಿರ್ಧಾರಗಳನ್ನು ತೆಗೆದುಕೊಂಡು ಅದಕ್ಕೆ ಶಕ್ತಿ ತುಂಬಿದ್ದ ನಾವೆಲ್ಲ ಬಹುಶಃ ಇಂಪಾರ್ಟೆನ್ಸ್ ಕೊಡದೇ ಇರುವಂಥ ಒಂದು ವ್ಯಕ್ತಿತ್ವ ಯಾವುದಂದ್ರೆ ಬಾಬು ಜಗಜೀವನ್ ರಾಮ್. ಯಾಕೆಂದರೆ ಅವರು ರಕ್ಷಣಾ ಸಚಿವರಾಗಿದ್ದರು. ಇಡೀ ಯುದ್ಧದ ಅಷ್ಟು ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಅದನ್ನು ತುಂಬ ಜನ ನೋಟ್ ಮಾಡಿರಲ್ಲ. ಸೊ ಯಾಕೆ ಜಗಜೀವನ್ ರಾಮ್ ಬೇರೆ ಈ ಒಂದು ಕ್ಯಾಬಿನೆಟಲ್ಲಿ, ನೆಹರು ಅವರ ಕ್ಯಾಬಿನೆಟಲ್ಲಿ ಇರೋರಿಗಿಂತ ಏನಕ್ಕೆ ಸ್ಪೆಷಲ್ಲು, ನಮಗೆಲ್ಲ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದು ನಾವು ತಿಳ್ಕೊಬೇಕಾಗಿರೋ ವಿಷಯಗಳು. ವರ್ಲ್ಡ್ ವಾರ್ ಏನದು ಇಂಡೋ ಪಾಕಿಸ್ತಾನ್ ವಾರಲ್ಲಿ ಆ ಒಂದು ವಾರನ್ನ ಮುನ್ನಡೆಸಿದ ಒಂದು ಇದು ಪ್ರಧಾನಿ ಜೊತೆಗೆ ಧೀಮಂತವಾಗಿ ನಿಲ್ಬೋದಾದ ಇನ್ನೊಂದು ವ್ಯಕ್ತಿತ್ವ ಯಾರಾದರೂ ಇದ್ದಿದ್ರೆ ಅದು ಜಗಜೀವನ್ ರಾಮ್ ಮಾತ್ರ. ಆ ಟೈಮ್ಗೆ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು, ರಕ್ಷಣಾ ಸಚಿವರಾಗಿದ್ದರು. ಅದನ್ನು ನೋಟ್ ಮಾಡ್ಕೊಬೇಕು. ಈಗಾಗಲೇ ಹೇಳಿರುವಂತೆ ಈ ವೇದಿಕೆಯಲ್ಲಿ ಚರ್ಚೆ ಆಗಿರುವಂತೆ ಅವರು ಹಸಿರು ಕ್ರಾಂತಿಯ ಅಧಿಕಾರಿಗಳು ಹೌದು. ಬಹುಶಃ ಭಾರತ ಸ್ವತಂತ್ರ ನಂತರ ಏನು ನಾವು ನಮ್ಮ ಊಟಕ್ಕೆ ಆಹಾರಕ್ಕೆ ಪರದಾಡ್ತಾ ಇರುವ ಒಂದು ಇದರಲ್ಲಿ ಬಹುಶಃ ಅವರು ನಿಭಾಯಿಸಿದ ರೀತಿ ಇವತ್ತು ನಾವು ಬೇರೆ ದೇಶಕ್ಕೂ ಆಹಾರ ಕೊಡೋಷ್ಟು ಮುಂದುವರೆದಿರೋದಕ್ಕೆ
ಅವರು ಹಾಕಿ ಕೊಟ್ಟ ಅಡಿಪಾಯನೂ ಕಾರಣ ಅನ್ನೋದೇ ತಪ್ಪಾಗಲಾರದು. ಇದಕ್ಕಿಂತ ಜಾಸ್ತಿ ಒಬ್ಬ ಮೇರು ವ್ಯಕ್ತಿತ್ವ